ಆಕಸ್ಮಿಕ ಚಿತ್ರದ ಒಂದು ಅದ್ಭುತ ಗೀತೆಯನ್ನು ಹಾಡಲಿಕ್ಕೆ ಹೊರಟಿದ್ದೀವಿ. ಎಲ್ಲರಿಗೂ ಗೊತ್ತಿರೋಂಥ ಸಾಹಿತ್ಯ ಇದು ಅಲ್ವಾ? ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಯಾವುದು ಇನ್ನು ಕೇಳಿಸಲ್ಲ? ಯಾವುದು ಈ ನಾವು ಹಾಡ್ತಾ ಇರ್ತೀವಿ, ನಮ್ಮ ಜೊತೆ ನೀವು ಸಹ ಹಾಡಬೇಕು. ಕೂಡಿ ಆಡಿದ್ರೆ ಸಾಕಾಗಿರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ ತಾನೆ? ಎಲ್ಲರಿಗೂ ಗೊತ್ತಿರೋಂಥ ಸಾಹಿತ್ಯ. ದಯವಿಟ್ಟು ಬೆಳಗಿನ ಮೊಬ್ಬರಲ್ಲಿ ಯಾರ್ಯಾರು ಇದ್ದೀರಿ, ಇನ್ನೂ ಟಿಫನ್ ತಿನ್ನೋಬ್ಬ ಅಂತ ಕೂತಿರೋರು ಯಾರಿದ್ದೀರಿ, ಅವ್ರಿಗೂ ಸಹ ಇದು ಒಂಥರ ಜುಮ್ ಅನ್ಸೋಂಥ ಹಾಗಿದೆ. ರೆಡಿ ಇದ್ದೀರಾ ಎಲ್ಲರೂ? ಜೋಶಲ್ಲಿ ಹೇಳ್ಬೇಕಪ್ಪ, ರೆಡಿನಾ? ನೀವಿನ್ನೂ ರೆಡಿ ಆಗಿಲ್ಲ, ಅದಕ್ಕೆ ನಿಮಗೆ ಹಲೋ, ನಾವು ಭದ್ರಾವತಿ ಜನ್ನಾಪುರ ಗುರುರಾಜ ನ್ಯಾಯಬೆಲೆ ಅಂಗಡಿಯವರು. ನನಗೆ ಕಲೆಯಲ್ಲಿ ರಾಜ್ಯ ಪ್ರಶಸ್ತಿ ಬಂದಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿವಸ ಇವತ್ತು ಒಂದೇ ಒಂದು ಸತ್ಯ ಹರಿಶ್ಚಂದ್ರ ಹಾಡನ್ನು ಹಾಡಕ್ಕೆ ಅವಕಾಶ ಮಾಡಿಕೊಡಿ. ಸತ್ಯ ಹರಿಶ್ಚಂದ್ರ ಯಾವ ಗೀತೆ ಅಮ್ಮ? ಹೇ ಚಂದ್ರಚೂಡ. ಈ ಬಲ್ಲಿ ಒಂದ್ಸರಿ ಜೋರಾದ ಚಪ್ಪಾಳೆ. ಬಹಳ ಕಷ್ಟಕರವಾದಂತಹ ಗೀತೆ ಅಮ್ಮ. ವೇದಿಕೆ ನಿಮ್ಮದು, ಹಾಡಿ. ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣೆ, ಸ್ಥಾಣೋ ಗಿರೀಶ ಗಿರಿಗೇಶ ಮಹೇಶ ಶಂಭ, ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ, ಭೂತಾಧಿಪ ಭ್ರಮರನಾಥ ಗಿರೀಶ ಶಾಪ, ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ, ಭವವೇದ ಸಾರ ಸದಾ ನಿರ್ವಿಕಾರ, ಭವವೇದ ಸಾರ ಸದಾ ನಿರ್ವಿಕಾರ, ನಮೋ ಲೋಕಪಾಲ, ನಮೋ ನಾದಲೋಲ, ನಮೋ ಪಾರ್ವತಿ ವಲ್ಲಭ ನೀಲಕಂಠ, ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ, ಸದಾ ಸುಪ್ರಕಾಶ ಮಹಾಪಾಪನಾಶ, ಸದಾ ಸುಪ್ರಕಾಶ ಮಹಾಪಾಪನಾಶ, ಕಾಶಿ ವಿಶ್ವನಾಥ ದಯಾ ಸಿಂಧುದಾತ, ನಮೋ ಪಾರ್ವತಿ ವಲ್ಲಭ ನೀಲಕಂಠ, ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ. ಸುಮಾರು 40 ಪ್ರಶಸ್ತಿಗಳು ಬಂದಿದೆ. ನೇಪಾಳದಲ್ಲಿ ಅಂತಾರಾಜ್ಯ ಪ್ರಶಸ್ತಿ ಸಹ ನನಗೆ ದೊರಕಿದೆ. ಪದ್ಮಾವತಿ ಅವರಿಗೆ ಧನ್ಯವಾದ. ಯಾಕೆಂದರೆ ಮುದುಕರಿಗೆ ಕೊಟ್ಟರೆ ಬಿಡಿಸ್ಕೊಳ್ಳೋದು ಕಷ್ಟ, ಹಾಗಾಗಿ ಅವರಿಗೆ ತೃಪ್ತಿ ಆಗೋ ರೀತಿಯಲ್ಲಿ ಆಡಿದ್ದಾರೆ. ಅದರಿಂದ ಈ ವಯಸ್ಸಿನಲ್ಲೂ ಸಹ ನಮ್ಮ ಎಲ್ಲ ಮಾನ್ಯ ಸಚಿವರು, ಮಾನ್ಯ ಹಿರಿಯ ಅಧಿಕಾರಿಗಳೆಲ್ಲ ಬರ್ತಾರೆ ನೋಡಬೇಕು ಅಂತ ಸುಮಾರು 300 ಕಿಲೋಮೀಟರ್ 400 ಕಿಲೋಮೀಟರಿಂದ ಎಮ್ ಇಲ್ಲಿಗೆ ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ನಿಮಗೆ ತುಂಬ ಅಭಿನಂದನೆಗಳಮ್ಮ. ನನಗೆ ಈ ಸ್ಟೇಜ್ ಕೊಟ್ಟವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಈ ವಯಸ್ಸಿನಲ್ಲಿ ವೇದಿಕೆ ಹತ್ತೋದು ಅಷ್ಟು ಸುಲಭ ಅಲ್ಲ.
ಹತ್ತಿದ್ದಾರೆ ಅಂದರೆ ಅವ್ರು ಹೇಳ್ದಂಗೆ ಕಳಿಸ್ಕೊಡೋದು ಸ್ವಲ್ಪ. ಬಟ್ ತುಂಬ ಚೆನ್ನಾಗಿ ಹಾಡಿದ್ರು, ಧನ್ಯವಾದಗಳು ಅಮ್ಮ. ನಾನು ಸತ್ಯ ಹರಿಶ್ಚಂದ್ರ ಅಂದಿದ ತಕ್ಷಣ ನಮಗೆ ನನಗೆ ನೆನಪಾಗೋದೇ ಆ ಗೀತೆ ಯೂಶಲಿ. ಸೊ ಈ ಗೀತೆ ಕೇಳಿ ತುಂಬ ಖುಷಿ ಆಯಿತು, ಥ್ಯಾಂಕ್ ಯು. ಈಗ ನಾವು ನಮ್ಮ ರಾಜ್ಕುಮಾರ್ ಸರ್ ಅವರ ಗೀತೆಗೆ ಬಂದ್ಬಿಡೋಣ. ಒಂದ್ಸರಿ ಬರಲಿ ಜೋರಾಗಿ ಚಪ್ಪಾಳೆ. ಚಪ್ಪಾಳೆ ಬರಲಿ. ಖುಷಿ ಆಗುತ್ತೆ. ಬನ್ನಿ ಚಪ್ಪಾಳೆ ಎಲ್ಲ ಕೈ ಮೇಲೆ ಇದೆ. ಅಲ್ಲಿ ವಾಕ್ಸಾರಿ ಬಾಯ್ಸ್ ಬನ್ನಿ ಚಪ್ಪಾಳೆ. ಕಾಶ್ಮೀರ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋರಾದ ಗುಂಡಿ ಬಳಿಯ ನಾನೆಂದು ಕೂಗಿ ಹಾಡು. ಅದತ್ತ ಎಲ್ಲೋರಣ ಬಾಳಲ್ಲಿ ಒಮ್ಮೆ ನೋಡು, ಪರಾಗಿ ಐಹೊಳೆಯ ಚಂದಾನ ತೂಕ ಮಾಡು. ಕಸ್ತೂರಿ ಕನ್ನಡವನ್ನು ಹುಟ್ಟಬೇಕು, ಬಿಟ್ಟಿದರೆ ಇದು ಬಿಸಿಯೋಡಿಸುವ ಬಂಡಿ, ಬದುಕಿದು ಜಡಗ ಬಂಡಿ, ಬಿಸಿ ಗುರಿ ತೋರಿಸುವ ಬಂಡಿ. ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದೀರಪ್ಪ ಎಲ್ಲಾದ್ರೂ? ಎಷ್ಟು ಜೋಶ್ ಇರಬೇಕು. ಕನ್ನಡದ ಗೀತೆ ಕೇಳ್ತಾ ಇದ್ದೀರಾ, ಹಾಡ್ತಾ ಇದ್ದೀರಾ, ಎಲ್ಲರಿಗೂ ಗೊತ್ತಿರುವಂತಹ ಗೀತೆ ಇದು. ನೀವೆಲ್ಲ ಇಷ್ಟು ಸೈಲೆಂಟ್ ಆಗಿದ್ರೆ ಹೆಂಗೆ ಹೇಳಿ ಅಲ್ವಾ? ಪ್ರತಿ ಕ್ಷಣ ಕೇಳೋಂಥ ಗೀತೆ ಇದು. ಹೌದು. ಎಲ್ಲ ಸಾಲು ಎಲ್ರಿಗೂ ಗೊತ್ತಿರುತ್ತೆ, ಜೊತೆಗೆ ಎಲ್ಲರೂ ಸೇರಿ ಹಾಡಿ. ಹಾಡ್ಬೋದು, ಯಾರು ಹೊಡೆಯಲ್ಲ ನನಗೆ ಹಾಡೋದು, ನಿಜವಾಗ್ಲೂ ಹೊಡೆಯಲ್ಲ. ಜ್ಞಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಬೇಕಾಗಿದು. ಕಾವ್ಯಕ್ಕೆ ಕಲ್ಪವಿದು, ಶಿಲ್ಪಕ್ಕೆ ಕಲ್ಪವಿದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು, ಹೂವೆತ್ತು ಬೆದೆಯಿಂದ ಕಾರಂತ ಮಾಸಿಗಿಂತ ಧನ್ಯವೇ ಕನ್ನಡ. ಕನ್ನಡ ಹುಟ್ಟಿದರೆ ಜೋರಾಗಿ ಹಾಡ್ಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಇವನ್ ಯಾರಿಗೂ ಸಾಲಿಲ್ಲ ಅನ್ಸುತ್ತೆ. ಬಾಡಿದ ಬೆನ್ನು ಹತ್ತಿ, ನೂರಾರು ಊರು ಸುತ್ತಿ, ನೀನು ಕಂಡ ಮೇಲು ನಮ್ಮೂರಿ ನಮಗೆ ಮೇಲು. ಮುಂದಿನ ಅಣ್ಣ ಜನ್ಮ
ಸಾಲದು. ಒಂದು 2 ಲೈನ್ ನಮ್ಮ ಚಂದ್ರವ್ರು ಹಾಡ್ತಾರೆ, ಜೊತೆಗೂಡಿ ನೀವು ಹಾಡಬೇಕು, ಇಲ್ಲ ಅಂದರೆ ನಮಗೆ ಸಮಾಧಾನ ಆಗಲ್ಲ ಈ ಗೀತೆಯಲ್ಲಿ. ಓಕೆ, ನಾ ರೆಡಿನಾ? ಹುಟ್ಟಿದರೆ ಮಿಟ್ಟಿದರೆ ಸರ್ ಕೇಳಿಸ್ತಾರೇನು ಸರ್? ಯಾವ ಸರ್ ಎಲ್ಲ ಗೊತ್ತ? ನನಗೆ ಕೇಳಿಸ್ತಾ ಇಲ್ಲ, ಇಲ್ಲ ಹೊರಗೆ ಕೇಳಿಸುತ್ತೆ. ಏನಿಲ್ಲ, ಬರೀ ನಾಲ್ಕೇ ಪದ, ನಾಲ್ಕೇ ಪದ ಸರ್. ಟಿಫನ್ ಮಾಡಿಲ್ಲ ಅಂದರೆ ಈ ಸಾಂಗ್ ಹಾಡಿ ಫುಲ್ ಎನರ್ಜಿ ಬಂದ್ಬಿಡುತ್ತೆ, ಆಮೇಲೆ ಹೋಗಿ 2 ಸರಿ ಟಿಫನ್ ಮಾಡ್ಬೋದು ಅಲ್ವಾ? ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನೇ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಇಷ್ಟೇ 4 ಲೈನು. ಎಲ್ಲರಿಗೂ ಗೊತ್ತಾಯ್ತಲ್ವಾ? ಈಗ ತಾನೇ ಸಾಂಗ್ ಕೇಳಿದ್ದೀರ, ಏನು? ರೆಡಿ 1 2 3 ಸ್ಟಾರ್ಟ್. ಹುಟ್ಟಿದರೆ ರಿಪೀಟ್. ಹುಟ್ಟಿದರೆ ಇಂದ ಮತ್ತೊಮ್ಮೆ. ರೆಡಿ 1 2 3 ಸ್ಟಾರ್ಟ್. ಇಲ್ಲಿ ಎಡಭಾಗ ಯಾರು ಮಾಡಲಿಲ್ಲ. ಇಲ್ಲ, ಪ್ರಯತ್ನ ಪಟ್ಟರು. ಥ್ಯಾಂಕ್ ಯು ಸೋ ಮಚ್. ಇಷ್ಟಾದರೂ ಪ್ರಯತ್ನ ಪಟ್ರಿ ನಮ್ಮ ಈ ಒಂದು ಗೀತೆಗೆ. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ತಿಳಿಸ್ತಾ ಇದ್ದೇವೆ. ಆಡ್ರಿ. ಎರಡು ಬಗ್ಗೆ ಕೊಡ್ತೀನಿ. ಇಲ್ಲಿ ಒಂಚೂರು ಒಂದು 3-4 ಚೇರ್ ಹಾಕ್ಸಿ, ಆ ರಾಜಣ್ಣ ಅವ್ರನ್ನ ಮುಂದೆ ಕೂಡಿಸಿ, ಕೆಳಗೆ ಕೂಡಿಸಿ. ಸಾಮಾನ್ಯ ಕೂತ್ಕೊಳ್ಳಿ, ಎಲ್ಲ ದಯಮಾಡಿ. ಖಾಲಿ ಇವರು ಬರ್ರಿ, ಇಲ್ಲಿ ಬರ್ರಿ. ಸರ್ ಗೊತ್ತಲ್ಲ ಅಧ್ಯಕ್ಷರು. ಒಳಿತು ಮಾಡು ಮನಸ, ಈಗಿರೋದು 3 ದಿವಸ. ಒಳಿತು ಮಾಡು ಮನಸ, ಈಗಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೋಳುತ್ತಾರ, ಚೆಟ್ಟಗಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ, ನೀಗಿರುವುದು 3 ದಿವಸ. ಒಳಿತು ಮಾಡು ಮನಸ, ನೀಗಿರುವುದು 3 ದಿವಸ. ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು. ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರಲು ಏನು ಇಲ್ಲಿ. ಒಳಿತು ಮಾಡು ಮನಸ, ಈಗಿರೋದು 3 ದಿವಸ. ಒಳಿತು ಮಾಡು ಮನಸ,
ಇರುವುದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿನ ಕೇಳ ಜನಕ ಇಲ್ಲೇ ಕಾಣಬೇಕು ಉಸಿರಿಗೂ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿನ ಕೇಳ ಜನಕ ಇಲ್ಲೇ ಕಾಣಬೇಕು ಉಸಿರಿಗೂ ಕೊನೆ ತನಕ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ವಿಷವೆಂಬ ವಿಷವ ಕುಡಿಯಬೇಡ ಮೂಡ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ, ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಳಿತು ಮಾಡು ಮನಸ ಈಗಿರೋದು 3 ದಿವಸ. ಒಳಿತು ಮಾಡು ಮನಸ ಈಗಿರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚೆಡ್ಡ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ಈಗಿರುವುದು 3 ದಿವಸ. ಒಳಿತು ಮಾಡು ಮನಸ ಈಗಿರುವುದು 3 ದಿವಸ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಹಾಡಿದ್ರಿ.
ಒಂದನ್ನು ತಿಂದಿದ್ದೆ ನಾನು ನಾನು ಗೋಳಿಗೆ ರಂಗ ನಾನು ಗೋಳಿಗೆ ರಂಗ ನಾನು ಗೋಳಿಗೆ ರಂಗ ನಾನು ಗೋಳಿಗೆ ರಂಗ. ಏನೆಲ್ಲ ಕಬಾಬು ಬಿರಿಯಾನಿ ನೆನ್ಸ್ಕೊಂಡು ಹೋಗಿದ್ದೀರಾ ಅನ್ಸುತ್ತೆ. ಚಪ್ಪಾಳೆ ಇಲ್ಲ ಏನಿಲ್ಲ. ಕೋಣೆ ಅಂದ್ರೆ ಬರೀ ಅದೇನಾ? ಬರೀ ಚಪ್ಪಾಳೆ ಕಮ. ಕುಂತಿದ್ದ ಸುವಾರೆಯನು ಕುರುನಾಲೆ ಕುಂತಿದ್ದ ಸುವಾರೆಯನು ನನ್ನ ಹೆದರಿಸಿದ ನನ್ನ ಬೆದರಿಸಿದ ನನ್ನ ಬೆದರಿಸಿದ ಯಾರು ನೀನು ಏನೋ ನಿನ್ನ ಹೆಸರು ಅಂದ. ಯಾರು ನಾನು? ಕಬಾಬು ಬಿರಿಯಾನಿ ಅಂದ್ರೆ ಅಷ್ಟೇ. ಇವಾಗ ಯಾರು ನಾನು? ಕೋಳಿಗೆ ರಂಗ ಅದು ಕೋಳಿಗೆ ರಂಗ ಅದು ಕೊಕ್ಕರೆ ಕೋಳಿಗೆ ರಂಗ ಅದು ಕೋಳಿಗೆ ರಂಗ ನಾನು ತಿಪ್ಪರಲೆ ತಿಪ್ಪರಲೆ ಹೊರಟರ ನನ್ನ ಹೆಟ್ಟಿ ಅಮ್ಮನ ಸಣ್ಣ ಚಿಕ್ಕ ಮಗ ನಾನು 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 ಕೋಳಿಗೆ ರಂಗ ನಾನು ಕೊಕ್ಕರೆ ಕೋಳಿಗೆ ರಂಗ ನಾನು ಕೋಳಿಗೆ ರಂಗ ನಾನು ಕೋಳಿಗೆ ರಂಗ ಕೋನ ನೀನ ಏನ ರಾಮನು ಸುಂದರ ಕೋಳಿಗೆ 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 ರಂಗ ಕೋಳಿಗೆ ರಂಗ. ಚೆನ್ನಾಗಿತ್ತ ಕೋಳಿ? ಮತ್ತೆ ಉಸಿರೇ ಬರ್ತಾ ಇಲ್ಲ. ಒಂದ್ಸರಿ ಜೋರ ಚಪ್ಪಾಳೆಯಲ್ಲಿ ಅಪ್ಪ ಕೋಳಿಗೆ ಸಮಾಧಾನ ಆಯ್ತು ಇವಾಗ. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಮಾಡಿದ್ರಾ? ಥ್ಯಾಂಕ್ ಯು. ಉತ್ತರ ಕರ್ನಾಟಕದವ್ರಿಗಾಗಿ ಮತ್ತೊಂದು ಫೇವ್ರೆಟ್ ಸಾಂಗು ಪಾರಿವಾಳನ ನೆನೆಸ್ಕೊಡಿ ಎಲ್ಲರೂ. ನಿಮ್ಮ ಪಾರಿವಾಳನ ಆಮೇಲೆ ಪಕ್ಕದಲ್ಲಿರೋ ಪಾರಿವಾಳನ ನೀವು ನೆನೆಸ್ಕೊಂಡು ಆಮೇಲೆ ಅವರು ಗಲಾಟೆ ಮಾಡೋದಿಲ್ಲ ಆಯ್ತಾ? ಈಗ ಮೊದಲನೇದಾಗಿ ಎಲ್ಲರಿಗೂ ಇನ್ನೊಂದು ಮರ್ತೋಗ್ಬಿಟ್ಟಿದೆ. ಬಂದಿದ ತಕ್ಷಣ ಹೇಳಬೇಕಿತ್ತು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇಡೀ ವರ್ಷ ಪೂರ್ತಿ ಹಿಂಗೆ ನಗ್ನಾಗ್ತಾ ನಿಮ್ಮ ಮುಖದಲ್ಲಿ ಇಷ್ಟೇ ನಗು ಇರಲಿ. ಸರಿ, ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಆಹಾರ ಮಂತ್ರಿಗಳಾದ ಮುನಿಯಪ್ಪನವರು ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ಅವರಿಗೆ ಸ್ವಾಗತವನ್ನು ಕೋರುವ ಮೂಲಕ ಗೌರವವನ್ನು ಸೂಚನೆ. ಸಾವಧಾನವಾಗಿರ್ಬೇಕು. ನೋಡ್ತೀನಿ ಎಷ್ಟು ಎಂಜಾಯ್ ಮಾಡಿ ಸರ್. ಆಗ್ಬಿಟ್ಟಿಲ್ಲ ಹುಷಾರಾಗಿ. ಹಲೋ ಪ್ರೀತಿಯ ಪಾರಿವಾಳ ಪಾರಿವಾಳ ಪಾರಿ ಹಾರಿ ಹೋದ ಗೆಳೆಯ 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 ಮನಸ್ಸಿಗೆ ತಳ್ಳಮಳ ಕೊಳಬಳ ಹಾರಿ ಹೋದ ಗೆಳೆಯ ಗೆಳೆಯ ಪ್ರೀತಿಯ ಪಾರಿವಾಳ ಹಾರಿ ಹೋದ ಗೆಳೆಯ ಮನಸ್ಸಿಗೆ ತಳ್ಳಮಳ ಹಾರಿ ಹೋದ ಗೆಳೆಯ ಹರಿಯಂದರೆಗ ಮಾರಿಯಲಿ ಗೆಳೆಯ ಹರಿಯಂದರೆಗ ಮಾರಿಯಲಿ ಗೆಳೆಯ ಮರಿಯಲಿಂಗ ಗೆಳೆಯ ಮರಿಯಲಿಂಗ ಗೆಳೆಯ ಬದುಕಂದರೆಗ
ತೀರಬೇಕೆ ಗೆಳೆಯ ಮಾರಿದಾಳೆ ಗೆಳೆಯ ಮಾರಿದಾಳೆ ಗೆಳೆಯ ಆಕೆ ಮಾರಡಿಸಿ ಕಾಣೆ ಗೆಳೆಯ ಸಿತಾಳೆ ಸಿತಾಳೆ ಗೆಳೆಯ ಆಕೆ ಮಾರತೀರಬೇಕೆ ಗೆಳೆಯ ಮಾರಿದಾಳೆ ಗೆಳೆಯ ಮಾರಿದಾಳೆ ಗೆಳೆಯ ಆಕೆ ಮಾರಡಿ ಕುಡಿಯಾಡೆ ಗೆಳೆಯ ಕುಡಿಯಾಡೆ ಕುಡಿಯಾಡೆ ಗೆಳೆಯ ಬಂದು ಸಾಗಿ ನಂಗ ಭೇಟಿಯಾಗ ತೀರ್ತಿ ಮುದ್ದು ಮುದ್ದು ಮಾತನಾಡಿ ಮನ ತಣಿಸತೀರ್ತಿ ಭೇಟಿಯಾದ ಒಮ್ಮೆ ಸಬ್ಬಿದೆಲ್ಲ ನೋಡತೀರ್ತಿ ಗುಲ್ಲ ಹೇಳತೀರ ಸಿಕ್ಕೋಗಿಲ್ಲ ಇಂದ ಪ್ರೀತಿ ನನ್ನ ಸೊಲ್ಲು ನನ್ನ ಸೊಲ್ಲು ಅಲ್ಲಿ ಕೇಳಿತಿದ್ದೋ ಗೆಳೆಯ ಕೇಳಿದೆ ಗೆಳೆಯ ಗಿಳಿ ಬಂದು ಮಾತನಾಡಿದೆ ಗೆಳೆಯ ಮಾತಾಡಿದೆ ಗೆಳೆಯ ನನ್ನ ಸೊಲ್ಲು ಅಲ್ಲಿ ಕೇಳಿದೆ ಗೆಳೆಯ ಕೇಳಿದೆ ಗೆಳೆಯ ಗಿಳಿ ಬಂದು ಮಾತನಾಡಿದೆ ಗೆಳೆಯ ಮಾತಾಡಿದೆ ಗೆಳೆಯ ಪ್ರೀತಿಯ ಮಾರಿವಾಳ ಹಾರಿ ಹೋದ ಗೆಳೆಯ ಗೆಳೆಯ ಮನಸ್ಸಿಗೆ ತಳಮಳ ತಳಮಳ ತಳ ಮಾಡಿ ಹೋದ ಗೆಳೆಯ ಗೆಳೆಯ ಪ್ರೀತಿಯ ಮಾರಿವಾಳ ಹಾರಿ ಹೋದ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋದ ಗೆಳೆಯ ಮಾರಿಯಂದರೆ ಮಾರಿಯಲಿ ಗೆಳೆಯ ಮಾರಿಯಂದರೆ ಮಾರಿಯಲಿ ಗೆಳೆಯ ಮಾರಿಯಲಿ ಗೆಳೆಯ ಮಾರಿಯಲಿ ಗೆಳೆಯ ಬದುಕಂದರೆ ಬದುಕಲಿ ಗೆಳೆಯ ಬದುಕಲಿ ಬದುಕಲಿ ಗೆಳೆಯ ಮಾರಿಯಂದರೆ ಮಾರಿಯಲಿ ಗೆಳೆಯ ಮಾರಿಯಲಿ ಗೆಳೆಯ ಮಾರಿಯಲಿ ಗೆಳೆಯ ಬದುಕಂದರೆ ಬದುಕಲಿ ಗೆಳೆಯ ಬದುಕಲಿ ಗೆಳೆಯ ಬದುಕಲಿ ಗೆಳೆಯ. ಖುಷಿ ಆಯ್ತಾ? ಇದೇ ಗೀತೆ ಏನಾದರೂ ಉತ್ತರ ಕರ್ನಾಟಕದಲ್ಲಿ ಹಾಡಿದ್ರಿ ಅನ್ಕೋರಿ. ಇದು ಸ್ಟೇಜ್ ಅಲ್ಲ, ಅದು ಭೂಮಿ ಅಲ್ಲ, ಇದು ಆಡಿಟೋರಿಯಮೇ ಅಲ್ಲ. ಹಂಗಾಗಿ ಒಂದು ಸಣ್ಣ ಕೋರಿಕೆ, ಒಂದು ತೆಲುಗು ಗೀತೆ ಹಾಡಿ ಅಂತ ಒಂದು ಕೇಳ್ತಿದ್ದಾರೆ. ಇವಾಗ ನಮ್ಮ ರಾಷ್ಟ್ರೀಯ ಸ್ವಲ್ಪ ಭಾರತ ದೇಶದ ನ್ಯಾಯಬೆಲೆಂಗಡಿ ಮಾಲೀಕರ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಕೃಷ್ಣಮೂರ್ತಿ ಅವರು, ಸುನೀಲ್ ಅವರು ಮತ್ತು ಗಿರೀಶ್ ಅವರು 3 ಜನ ಬಂದಿದ್ದಾರೆ ರಾಷ್ಟ್ರೀಯ ಅದು. ಅವ್ರಿಗೋಸ್ಕರ ನಾನು ಒಂದು ನಾನು ರಿಕ್ವೆಸ್ಟ್ ಆಗಿ ಮಾತಾಡ್ತಾ ಇರೋದು. ಆಯ್ತು, 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 ಆಯ್ತು. ಸಾವಧಾನ. ಎಲ್ರಿಗೂ ನಮಸ್ಕಾರ. ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಇದು ಕಾಣಿಸುವುದೇ ಆಗ್ತಾ ಇದೆ. ನಮ್ಮ ಕ್ಯಾಲೆಂಡರ್ ರಿಲೀಸ್ ಇವೆಂಟ್ ಮರ್ತೋಗಿದೆ ನಮ್ಮೆಲ್ರಿಗೂ. ಸೊ ನೋ ಪ್ರಾಬ್ಲಮ್. ಇವಾಗ ಯಾರು ಫಸ್ಟ್ ಮೊದಲಿಗೆ ಯಾರಿಗೆಲ್ಲ ಕನ್ನಡ ಸಾಂಗ್ಸ್ ಬೇಕು ಕೈ ಎತ್ತಿ. ಸೂಪರ್. ಓಕೆ, ಯಾರಿಗೆ ತೆಲುಗು ಸಾಂಗ್ಸ್ ಬೇಕು? ಓಕೆ, ಬೇರೆ ಭಾಷೆ ಸಾಂಗ್ಸ್ ಯಾರಿಗೆ ಬೇಕು? ಅಷ್ಟೇ, ಮುಗೀತು. ಇನ್ನೊಂದು ಕನ್ನಡ ಸಾಂಗ್ ಬರಲಿ. ಫುಲ್ ಎನರ್ಜಿ ಇವಾಗ. ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿಯಿದು ಕರುನಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು
ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಬಿಲ್ಲನ್ನು ತೆರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಥೆಗಳ ನೆಲೆಬೀಡು, ಇಳಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಮಣ್ಣಿನ ಹಿಲ್ಲನ್ನು ತೆರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಇದು ನಮ್ಮ ಕನ್ನಡದ ಶಕ್ತಿ. ಕನ್ನಡಿಗರ ಗೊತ್ತು, ಊರಿಗೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು ಅಲ್ವಾ? ರೆಡಿ? ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಗೆ ನಾನಾದಿನ, ಕೆಡವೋಗೆ ಮೂರೇ ದಿನ. ಹರಿಸಿದರು ಮುನಿಗಳು, ಕಲಿಸಿದರು ಕವಿಗಳು, ನೆತ್ತರಲ್ಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ ಹಾಡಿದರು ರವಿಗಳು, ಕರಗಿದರು ಶಿಲೆಗಳು, ತುಂಬಿದರು ಎಲೆಯಲಿ ಸಿರಿಗನ್ನಡ ಅಭಿಮಾನವ. ಕನ್ನಡ ರೋಮಾಂಚನರಿ ಕನ್ನಡ, ಹಾಡಿಸು ಕೇಳಿಸು ಪ್ರೀತಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹಿನ್ನಡೆ ಚೆರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ರೆಡಿ? ಬನ್ನಿ, ಚಪ್ಪಾಳೆ, ಬಿಸಿಲು, ಸೌಂಡು. ನಾನಾಗಿದೆ ಚಿನ್ನಾಗಿದೆ ಕಾಲೇರಿದೆ, ಬಡತನವೇ ಮೇಲಾಗಿದೆ, ನಮ್ಮತನವೇ ಮಂಗಾಗಿದೆ. ಯಾರಿಗರು ನಿಮ್ಮಲ್ಲಿ ಮದಕರಿಯ ನಾಯಕ, ಕೆಚ್ಚರಿಗೆ ಕೆಟ್ಟ ರಣವೀರರು ನುಡಿದಾಸರು, ಉಳಿದಿರುವುದು ನಿಮ್ಮಲ್ಲಿ ಹೊಯ್ಕಡಲ ಗಿರಿಗಳು, ಮುನ್ನ ಕಡೆ ಸುರಿಸಿದ ಹರಿರಾಯ ಹಾಡಿ ಎಲ್ಲರೂ, ಬನ್ನಿ. ಹೇಳಿರಿ, ಹೇಳಿರಿ, ಈ ಪ್ರಾರ್ಥನೆಯ ಕೇಳಿರಿ, ಬನ್ನಿ. ಕಲಿಯಿರಿ, ಹಾ. ನುಡಿಯಿರಿ, ಉಳಿಸಿರಿ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹಿನ್ನನ್ನು ಚೆರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕವಿಗಳ ಗಿರಿಬೀಡು, ಇಳಿಸದಿರು ಈ ಹೆಸರ, ಜೊತೆ ಈ ಹಾಡ್ಬೇಕು. ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹಿನ್ನಡೆ ಚೆರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಎಷ್ಟು ಖುಷಿ ಆಗುತ್ತೆ ಅಲ್ಲ, ನಮ್ಮ ಕನ್ನಡ ಅನ್ನೋ ಪದನೇ ಎಷ್ಟು ಅದ್ಭುತವಾದಂತಹ ಒಂದು ಪದ. ಒನ್ಸ್ ಮೋರ್, ಒನ್ಸ್ ಮೋರ್, ಒನ್ಸ್ ಮೋರ್. ನಮ್ಮ ಕನ್ನಡದ ಬಗ್ಗೆನೇ ಇನ್ನೊಂದು ಗೀತೆಯನ್ನು ಹಾಡೋಣ ಆಯ್ತಾ? ಅದೇ ಸಾಂಗ್ ಕೇಳೋದು ಬೇಡ,
ಕನ್ನಡದ ನೆಲ ಚಿನ್ನ ಕನ್ನಡಿಗರ ಮನಸ್ಸು ಅಪ್ಪ ಚಿನ್ನ ನಡೀರಾ ದಯಮಾಡಿ ಮಾನ್ಯ ಬಡಿ ಈ ಕಡೆ ಬಡಿ ಎಲ್ಲ ಸೈಡ್ ಬನ್ನಿ. ಸನ್ಮಾನ್ಯ ಸಚಿವರು ಬರ್ತಾ ಇದ್ದಾರೆ. ಎತ್ತಿನ ಚಪ್ಪಾಳೆ ಅಂತ ಜೈಕಾರ ಹಾಕಿ ವೇದಿಕೆಗೆ ಕರೆ ಮಾಡಬೇಕು. ಜೈಕಾರ ಹಾಕಬೇಕು. ನಮ್ಮ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಇಲಾಖೆಯ ಸಚಿವರು ಶ್ರೀ KH ಮುನಿಯಪ್ಪ ಸಾಹೇಬರಿಗೆ, ಸನ್ಮಾನ್ಯ ಮುನಿಯಪ್ಪ ಸಾಹೇಬರಿಗೆ, ಆಹಾರ ಸಚಿವರಿಗೆ ಸೆಂಟ್ರಲ್ ಕಮಿಟಿಯಿಂದ ಬಂದಿದ್ದಾರೆ ಸರ್. ಆಲ್ ಇಂಡಿಯಾ ಸೆಕ್ರೆಟರಿ ಡಿಸೆಂಬರ್ ಬಸ್ ಅಂತ ನಮ್ಮ ನಿರ್ಮಾಪಕರು. ಕರ್ನಾಟಕದ ಅತ್ಯಂತ ಹಿರಿಯ ಸಜ್ಜನಿಕೆಯ ರಾಜಕಾರಣಿ ನಮ್ಮ ಮಾನ್ಯ ಸಚಿವರು ಶ್ರೀ KH ಮುನಿಯಪ್ಪ ಸರ್ ಇವತ್ತು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಈಗ ಪೂರ್ವಕ ಸ್ವಾಗತವನ್ನ ಬಯಸ್ತೀವಿ. ಹಾಗೆ ಎಲ್ಲರೂ ದಯಮಾಡಿ ಆಸೀನರಾಗಬೇಕು. ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸ್ಥಾನದಲ್ಲಿ ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಯಾರು ಬರಬೇಡಿ. ಮಮತಾ ಮೇಡಮ್ ಕರ್ರಿ. ಕಂಟ್ರೋಲರ್ ಮಮತಾ ಮೇಡಮ್. ಮಮತಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಇನ್ಯಾರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಡಿ. ದಯವಿಟ್ಟು ನಿಮ್ಮ ಆಸನದಲ್ಲಿ ಆಸೀನರಾಗಿ. ಈ ಕಡೆ ಬನ್ನಿ ಸರ್. ಕರೀತೀರಿ ಡಿಸೆಂಬರ್ ಬಸೂಜಿ, ಕೃಷ್ಣಮೂರ್ತಿ ಜಿ, ಸೋನು ಗಿರಿ ಸೆಂಟ್ರಲ್ ಕಮಿಟಿ ಮೆಂಬರ್ಸ್ ಅದು ಕೊಟ್ಟಿರಿ. ನೀವು ಯಾರು ಅಧ್ಯಕ್ಷರು ಬನ್ನಿ. ದಯಮಾಡಿ ಬನ್ನಿ. ಇಲ್ಲಿ ಕೂತ್ಕೊಳ್ಳಿ ಸರ್. ಬನ್ನಿ ಕೂತ್ಕೊಳ್ಳಿ. ಪ್ರತಾಪ್ ಸರ್ ಕೂತ್ಕೊಳ್ಳಿ. ಯಾರು ಇರ್ತಾರೆ ಕರಿ ಬನ್ನಿ. ಡಾಕ್ಟರ್ NV ಪ್ರಸಾದ್ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಹಾಗೆ ನಮ್ಮ ಆಯುಕ್ತರು ರವಿಕುಮಾರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಕಚ್ಚನ್ ಕೃಷ್ಣಮೂರ್ತಿ ಗುಪ್ತಾ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನ್ಯಾಷನಲ್ ಫೆಡರೇಷನ್ ಅಧ್ಯಕ್ಷರು ಹಾಗೆ ನ್ಯಾಷನಲ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾಗಿರುವಂತಹ ಬಾಬಾ ಹರೀಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದಯಮಾಡಿ ಬನ್ನಿ ಸರ್. ನಾನು ಕರಿತೀವಿ ಹೇಳ್ತೇವೆ. ಇಲ್ಲಿ ಒಳಗಡೆ ಹೋಗಿ ನೀವು ನಡ್ರಿ. ಕೆಳಗಡೆ ನಡ್ರಿ. ನಂದು ವೆಂಕಟೇಶ್ ಒಳಗಡೆ ಹೋಗಿ ರಾಮ ಹರೀಶ್ ಅವರು ಎಲ್ಲರೂ ದಯಮಾಡಿ ಚೇರ್ ಕೊಡ್ರಿ. ಚೇರು ಒಂದು ಇಲ್ಲಿ ಯಾರು ಇರಬಾರ್ದು. ಒಳಗಡೆ ಚೇರು. ಇಲ್ಲಿ ರಾಮ ಹರೀಶ್ ಅವರು ಲಕ್ಷ್ಮಣ ಸ್ವಲ್ಪ ಬಗ್ಗೆ ಇರ್ತಪ್ಪ ಹೋರಿ. ಒಳಗಡೆ ಚೇರ್ ತಮ್ಮಪ್ಪ. ಯಾರು ಇರ್ಬಾರ್ರಿ. ಯಾರು ಇರ್ಬಾರ್ರಿ. ಲಕ್ಷ್ಮಣ ಗೌಡ್ರೆ ಬನ್ನಿ. ಕೆಳಗಡೆ ಬನ್ನಿ. ನಾಗರಾಜ್ ಬನ್ನಿ. ಎಲ್ಲ ಹೋಗಿ ರಾಮ ಹರೀಶ್ ಅವ್ರು ಚೇರ್ ತಗೊಂಬರ್ರಿ. ಇಲ್ಲಿ ಹಾಕ್ತೀರಾ ಅಲ್ಲಿ ಹಾಕ್ತೀರಾ. ಅಲ್ಲಿ ಬನ್ನಿ ಅಣ್ಣ. ಬನ್ನಿ ಇಲ್ಲಿ ಬರ್ರಿ. ಹಾಕಲಿ ಸುಮ್ಮನೆ ಎರಡು ಹಾಕಲಿ. ಆ ಕಡೆ ಕ್ಲಾಸ್ಗೆ ಹಾಕಿ ಸರ್. ಬಾಮಾರಿಷ ಬನ್ನಿ. ಹಿಂದಕ್ಕೆ ಹಾಕಿ. ದಯಮಾಡಿ ಎಲ್ಲ ಕೂತ್ಕೊಳ್ಳಿ. ಇನ್ಯಾರು ಯಾರು ಬಂದಿದ್ದಾರೆ? ತಗದಿಲ್ಲ ಹಾಕಬಿಟ್ಟೆ. ಅದೆಲ್ಲ ಲಾಸ್ಟ್
ಹಲೋ. ದಯಮಾಡಿ ದೀಪ ಬೆಳಗುವಂಥ ಟೈಮ್ನಲ್ಲಿ ಮಾನ್ಯ ಸಚಿವ ಸಾಹೇಬರು ಮಾತ್ರ ದೀಪ ಬೆಳಗುವ, ಯಾರು ಎದ್ದು ನಿಂತ್ಕೊಳ್ಳಿ, ದಯಮಾಡಿ ಯಾರು ಸುತ್ತ ಹೊರಬೇಡಿ, ನಮ್ಮವರು ಸುತ್ತ ಯಾರು ಬಿಡಬೇಡಿ ಅಷ್ಟೇ. ಅದಾದಮೇಲೆ ಇದು ಮಾಡಿ ವೆಲ್ಕಮ್ ಮಾಡ್ತೀವಿ ಸರ್. ಎಲ್ಲರೂ ಕಾಯ್ತಾ ಇದ್ದಂತಹ ಈ ಒಂದು ಕ್ಷಣ ಬಂದೇ ಬಿಟ್ಟಿದೆ. ಕ್ಯಾಲೆಂಡರ್ನ ಹೊಸ ವರ್ಷದ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ 2026. ಈ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರುವಂತಹ ಎಲ್ಲ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಹಾಗೆ ಪಡಿತರ ವಿತರಕರ ಸಂಘದ ಎಲ್ಲ ಸದಸ್ಯರು, ನಾವು ನಿಮ್ಮನ್ನ ಸದಸ್ಯರು ಅಂತ ಹೇಳೋದಿಲ್ಲ, ನಮ್ಮ ಕುಟುಂಬಸ್ಥರು, ಜೊತೆಗೆ ಅವರ ಜೊತೆಗೆ ಬಂದಿರುವಂತಹ ಎಲ್ಲ ಕುಟುಂಬದವರು, ಸ್ನೇಹಿತರು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನೇ ಸ್ವೀಕರಿಸು, ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲಿ ಈಜು, ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲೇ ನಡೆ, ಮಾತನಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡು, ಕೇಳುವ ಮನಸ್ಸಿದ್ದರೆ ಸದುದ್ದೇಶವನ್ನೇ ಕೇಳು, ದೊರಕಿಸುವ ಮನಸ್ಸಿದ್ದರೆ ಜಯವನ್ನೇ ದೊರಕಿಸು. ಈ ಒಂದು ವಿವೇಕಾನಂದರ ವಾಣಿಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಶುರು ಮಾಡೋಣ. ಏನಂತೀರಾ? ಎಲ್ಲರೂ ಕೂಡ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನೀವೆಲ್ಲರೂ ಕೂಡ ನಾನು ಒಗ್ಗಟ್ಟಿನಲ್ಲಿ ಬಲ ಇದೆ, ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಅಂತ ಹೇಳಿ ನಾನು ಕೇಳಿದ್ದೆ. ಆದರೆ ಈ ಶಕ್ತಿ, ನಿಮ್ಮಲ್ಲಿರುವಂತಹ ಶಕ್ತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಟೌನ್ ಹಾಲೇ ಚಿಕ್ಕದಾಗಿ ಕಾಣಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ ಬರಲಿ. ಬೇರೆ ಬೇರೆ ಊರುಗಳಿಂದ ಸರಿಯಾದ ಸಮಯಕ್ಕೆ ಕರೆಕ್ಟಾಗಿ ಬಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀರಾ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದ ಮೊದಲಿಗೆ. ಆ್ಯಂಡ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹೋಗೊಟ್ಟು ಬಂದಿರುವಂತಹ ನಮ್ಮ ಮಾನ್ಯ ಸಚಿವರು ಕೂಡ ಹೃತ್ಪೂರ್ವಕ ಸ್ವಾಗತ. ಹಾಗೆ ಮನೆಗೆ ಬಂದವರನ್ನ ಅಥವಾ ನಮ್ಮ ಕಾರ್ಯಕ್ರಮಕ್ಕೆ ಬಂದವರನ್ನ ನಾವು ಸ್ವಾಗತಿಸೋದ್ರ ಜೊತೆಗೆ ನಮ್ಮ ಮನೆಯ ಹಿರಿಯರು ಸ್ವಾಗತಿಸಿದ್ರೆ ಅದಕ್ಕೆ ಇನ್ನೊಂದು ತೂಕ ಇರುತ್ತೆ. ಹಾಗಾಗಿ ಮೊದಲಿಗೆ ಸ್ವಾಗತ ಭಾಷಣ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂತಹ ಡಿ ಟಾಯ್ನ ಸರ್, ದಯವಿಟ್ಟು ಎಲ್ಲರನ್ನ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಲಿ. ಇವತ್ತು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ, ಈಗೇನು ಸರ್ಕಾರ ಪಡಿತರ ವಿತರಕರ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳ ಒಂದು ಸಭೆಯನ್ನು ವೇದಿಕೆಗೆ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಈ ರಾಜ್ಯದ ಆಹಾರ ಮಂತ್ರಿಗಳಾದಂಥ ಮುನಿಯಪ್ಪ ಸಾಹೇಬರಿಗೆ ಪಡಿತರ ವಿತರಕರ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಏನಿದ್ದಾನೆ ಮರ ಈ ಕಡೆ ಈಗ ಅದೇ ರೀತಿ ಮಾನ್ಯ NV ಪ್ರಸಾದ್ ಸರ್, ಸರ್ಕಾರದ ಕಾರ್ಯದರ್ಶಿಗಳು, ಆಹಾರ ನಾಗರಿಕ ಸರಬರಾಜದ ನಮ್ಮ MR ರವಿಕುಮಾರ್ ಸಾರು,
ಮಾನ್ಯ ಆಯುಕ್ತರು, ಆಹಾರ ನಾಗರಿಕ ಸರಬರಾಜು ಇಲಾಖೆ ಅವರಿಗೆ ನಮ್ಮ ಪಡಿತರ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ NK ಜಗದೀಶ್ ವ್ಯವಸ್ಥಾಪಕರು, ನಿರ್ದೇಶಕರು, ಅದೇ ರೀತಿ ಜಗದೀಶ್ ಸರ್ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು, ಆಹಾರ ಇಲ್ಲ ಅಂತ ಹೇಳಿದ್ರಲ್ಲ, MR ರವಿಕುಮಾರ್ ಸರ್, MR ರವಿಕುಮಾರ್ ಸರ್, ಮಾನ್ಯ ಆಯುಕ್ತರು, ಆಹಾರ ನಾಗರಿಕ ಸರಬರಾಜು ಇಲಾಖೆ ಅವರಿಗೆ ಪಡಿತರ ವಿತರಕರ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಕಡೆ ಬಾ ಮಾರಾಯ. ಅದೇ ರೀತಿ NK ಜಗದೀಶ್ ವ್ಯವಸ್ಥಾಪಕರು, ನಿರ್ದೇಶಕರು, ಆಹಾರ ಸರಬರಾಜು ನಿಗಮದ ಅವರಿಗೆ ನಮ್ಮ ಪಡಿತರ ವಿತರಕರ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಹೋರಪ್ಪ ಎಲ್ಲೆಡೆ ನೋಡೋಣ ಓಲೆ ಅದೇ ರೀತಿ ನಮ್ಮ ದಿಲ್ಲಿಯಿಂದ ವರ್ಷಗಳಾದಂಥ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾದಂಥ ವಿಶುಂಬರ್ ಬಸು ಅವರಿಗೆ ರಾಜ್ಯ ಪಡಿತರ ವಿತರಕರ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ವೆಲ್ಕಮ್ ಟು ಡಿಸೆಂಬರ್ ಬಸ್ ಇವ್ರಿಗೆ. ಅದೇ ರೀತಿ ನ್ಯಾಷನಲ್ ಫೆಡರೇಷನ್ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ಕೃಷ್ಣ ಗುಪ್ತಾ ಅವರಿಗೆ ರಾಜ್ಯ ಪಡಿತರ ವಿತರಕರ ಸಂಘದ ಪರವಾಗಿ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೀವಿ. ಕೃಷ್ಣಪ್ಪ ಸರ್ ಸ್ವಲ್ಪ ಕೃಷ್ಣಮೂರ್ತಿ ಗುಪ್ತಾ, ಕೃಷ್ಣಪ್ಪ ಸರ್ ಇಲ್ಲಿ ಸ್ವಲ್ಪ ಮತ್ತೆ ಕೊಡ್ಬೇಕು ಸರ್. ಅದೇ ರೀತಿ ನಮ್ಮ ರಾಷ್ಟ್ರೀಯ ಕಮಿಟಿ ಸದಸ್ಯರು ಸೋನವರಿಗೆ ರಾಜ್ಯ ಪಡಿತರ ವಿತರಕ ಸಂಘದಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪನವರಿಗೆ ಅವರಿಂದ ಸನ್ಮಾನ ಕಾರ್ಯಕ್ರಮ. ಕೃಷ್ಣಪ್ಪ ಸರ್ ಇಲ್ಲಿ. ಅದೇ ರೀತಿ ಗಿರೀಶ್ ಉಪಾಧ್ಯಕ್ಷರು, ಸ್ವಲ್ಪ ನ್ಯಾಷನಲ್ ಫೆಡರೇಷನ್ ಉಪಾಧ್ಯಕ್ಷರಾದಂಥ ಗಿರೀಶ್ ಅವರಿಗೆ ರಾಜ್ಯ ಪಡಿತರ ವಿತರಕರ ಸಂಘದ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀವಿ. ಗಿರೀಶ್ ಅಲ್ಲ, ನಾವು ಅವ್ರ ಫೋಟೋ ಗಿರೀಶ್ ಅವರು ಇಲ್ಲೇ ತೆಗಿಬೋದಪ್ಪ, ಅಲ್ಲಿ ಹೋಗ್ಬೇಕು ನಾವು ಇಲ್ಲಿಂದ ತೆಗಿಬೋದು. ಆ ಕ್ಯಾಮ್ರಾ ಇಲ್ಲಿಂದ ತೆಗಿಬೋದು, ಅವ್ರಿಗೆ ಸರಿ ಇಲ್ಲಿಂದ ತೆಗಿರುತ್ತೆ. ಕ್ಯಾಮ್ರಾ ಒಂದು ಲೈನಲ್ಲಿ ಇರಬೇಕು, ಅಲ್ಲಿ ಅಡ್ರೆಸ್ ಇಟ್ಕೊಡ್ರಿ. ವಿಡಿಯೋ ಬರಲ್ಲ. ರಾಜ್ಯ ಲಾರಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಕೆ ಪಂಪಾಪತಿ ಪಾಟೀಲ್ ಅವರಿಗೆ ರಾಜ್ಯ ಸರ್ಕಾರ ಪಡಿತರ ವಿತರಕರ ಸಂಘದ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀವಿ. ಲೆನ್ಸ್ ಇರ್ತದೆ ಅದರಲ್ಲಿ, ದೂರ ತೆಗೆದು ಲೆನ್ಸ್ ಇರ್ತದೆ, ದೂರ ಇರ್ತಾರೆ, ಅಲ್ಲಿ ಹೋಗ್ತಾರೆ. ನಾನು ಬರಲ್ಲ ಇಲ್ಲಿ.
ಮಾಜಿ ಅಧ್ಯಕ್ಷರು ಚಲನಚಿತ್ರ ತಿವಾರಿ ಸನ್ಮಾನ ತಿವಾರಿ ಅವರು ಉತ್ತರ ಪ್ರದೇಶದಿಂದ ಬಂದಿರ್ತಾರೆ. ಅವರಿಗೆ ರಾಜ್ಯ ಪಡಿತರ ವಿತರಕರ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಸನ್ಮಾನ ಶ್ರೀ ಬಾಬಾ ರೇಸ್ ಮಾಜಿ ಅಧ್ಯಕ್ಷರು ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಂಗಳೂರು ಅವರಿಗೆ ರಾಜ್ಯ ಪಡಿತರ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಿಂತ್ಕೊಳ್ಳಿ ಹಂಗೆ ಈ ಕಡೆ ನೋಡಿ ಸರ್, ನಿಂತ್ಕೊಳ್ಳಿ ಈ ಕಡೆ ನೋಡಿ. ಸನ್ಮಾನ ಶ್ರೀ ವಿಜಯಕುಮಾರ್ ಸಿಂಹ ಚಲನಚಿತ್ರ ನಿರ್ಮಾಪಕರು ನೋಡಿ ಹೆಂಗೆ ಕೆಳಗಡೆ ರಾಜ್ಯ ಪಡಿತರ ವಿತರಕರ ಸಂಘದ ಪರವಾಗಿ ತಗೋಬೇಕು. ಕೇಳಲಿಲ್ಲ ಅಂತ ತಿರುಗು ನೋಡಲ್ಲ. ಆಗಲೇ ಹೋಗಿ ಸರ್ ಇವರೇ. ಅದೇ ರೀತಿ ಹಿಂಗೆ ನೋಡಿ ಈ ಕಡೆ ಕೆಳಗಡೆ ನೋಡಿ. ಪಾತ್ರಾಜ್ ಸರ್ ಅಡಿಷನಲ್ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಬೆಂಗಳೂರು ಅವರಿಗೆ ಪಡಿತರ ವಿತರಕರ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಸನ್ಮಾನ ಶ್ರೀ ಕುಮುದಾ ಸರದ್ ಆಯುಕ್ತರು ಕಚೇರಿ ಬೆಂಗಳೂರು ಅವರಿಗೆ ರಾಜ್ಯ ಪಡಿತರ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಶ್ರೀಮತಿ ಮಮತಾ ಮೇಡಮ್ ಅವರಿಗೆ ಉಪನಿರ್ದೇಶಕರು ಅವರಿಗೆ ರಾಜ್ಯ ಮುಂದೆ ಇಲ್ಲೇ ಹಾಕೊಳ್ಳಿ ಸರ್, ಸೆಂಟ್ರಲ್ ಹಾಕಿ. ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸರ್ ಸೆಂಟ್ರಲ್ ಗುರು ಇವಾಗ ಮಾತ್ರ ಜಾಗ ಬಿಟ್ಬಿಡು ಸ್ವಲ್ಪ. ಅಣ್ಣ ಈ ಕಡೆ ಬಂದ್ಬಿಡೋಣ. ಸರ್ ಈ ಕಡೆ ನೋಡಿ, ಮಮತಾ ಮ್ಯಾಮ್ ಕೆಳಗಡೆ. ಅದೇ ರೀತಿ ಅವ್ರು ಕೆಳಗಿಂದ ತೆಗಿಬೋದು. ಡಾಕ್ಟರ್ ನಟರಾಜ್ ಸರ್ ಅವರು ನಮ್ಮ ರಾಜ್ಯ ಪಡಿತರ ವಿತರಕರ ಸಂಘದ ಪರವಾಗಿ ಅವ್ರನ್ನೂ ಸ್ವಾಗತ ಬಯಸ್ತಾ ಇದ್ದೀವಿ. ಅದು DSL ಕ್ಯಾಮರಾ ಲೆನ್ಸ್ ಇರ್ತದೆ. ಅದೇ ರೀತಿ ನಮ್ಮ ಸ್ನೇಹಿತರು ಮತ್ತು ನ್ಯಾಷನಲ್ ಲೆನ್ಸ್ ಇರ್ತದೆ. ಅದೇ ರೀತಿ ಸುಬ್ರಾಜ್ ಅವರು ಅವರಿಗೆ ರಾಜ್ಯ ಪಡಿತರ ವಿತರಕರ ಸಂಘದ ಪರವಾಗಿ ಸನ್ಮಾನ ಕಾರ್ಯಕ್ರಮ.
ಸನ್ಮಾನ್ಯ ನಿಮ್ಮ ನೆಚ್ಚಿನ ನಾಯಕರು, ರಾಜ್ಯದ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಕೃಷ್ಣಪ್ಪನವರಿಗೆ ನಮ್ಮ ಸಚಿವರಿಂದ ಸನ್ಮಾನ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಗೊಳಿಸ್ತಿದ್ದೆ. ಎಲ್ಲರೂ ಜೋರಾಗಿ ತಪ್ಪಲು ತಪ್ಪಬೇಕು, ಜೋರಾಗಿ. ಏನು ಕೊನೆಯದಾಗಿ ಆಂಧ್ರ ಪ್ರದೇಶ್ ಗಿರಿರಾಜ್ ಅವರಿಂದ ನಮ್ಮ ರಾಜ್ಯದ ಆಹಾರ ಮಂತ್ರಿಗಳವರಿಗೆ ಸನ್ಮಾನ ಮತ್ತು ಭಗವದ್ಗೀತಾದ ಪುಸ್ತಕವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಸಂಘದ ಪರವಾಗಿ ಕರ್ನಾಟಕ ರಾಜ್ಯ ಪಡಿತರ ವಿತರಕರ ಸಂಘದ ಪರವಾಗಿ ನಮ್ಮ ಸಂಘದ ವತಿಯಿಂದ ಸನ್ಮಾನ್ಯ ಮಂತ್ರಿಯವರಿಗೆ ಬಕ್ಕೆ ಕೊಡುವ ಮುಖಾಂತರ ಸ್ವಾಗತ ಬಯಸ್ತಾ ಇದ್ದೀವಿ. ಈಗ ದಯಮಾಡಿ ಎಲ್ಲರೂ ಕೆಳಗೆ ಹೋಗ್ಬೇಕು. ಸನ್ಮಾನ ಕಾರ್ಯಕ್ರಮ ಆಮೇಲೆ ಸಭೆ ದಯಮಾಡಿ ಈ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ದಯಮಾಡಿ ಯಾರು ವೇದಿಕೆ ಬರಬಾರ್ದು. ಅವರು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಕೆಳಗಡೆ ಹೋಗ್ಬೇಕಂತೇಳಿ ನಾನು ವಿನಂತಿಸುತ್ತೇನೆ. ದಯಮಾಡಿ ಅಣ್ಣ ಬನ್ನಿ, ಅಣ್ಣ ಸಾಕಲ್ಲ, ದಯಮಾಡಿ ಬನ್ನಿ ಎಲ್ಲರೂ ಹೋಗಿ. ಅದೇ ರೀತಿ ನಮ್ಮ ರಾಜ್ಯದ ಪಡಿತರ ವಿತರಕರು ಈಗೇನು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮತ್ತು ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ವೃತ್ತ ಬಾಂಧವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಈಗೇನು ಕಾರ್ಯಕ್ರಮ ಪ್ರಾರಂಭಗೊಂಡಲಿದ್ದು ನಮ್ಮ ರಾಜ್ಯದ ಅನೇಕ ಸಮಸ್ಯೆಗಳ ಬಗ್ಗೆ, ಸರ್ವರ್ ಇರ್ಬೋದು, ಕಮಿಷನ್ ಬಗ್ಗೆ ಇರ್ಬೋದು, ಎಲ್ಲದರ ಬಗ್ಗೆ ನಮ್ಮ ಸನ್ಮಾನ್ಯ ಶ್ರೀ ಆಹಾರ ಮಂತ್ರಿಗಳಂತ ಮುನಿಯಪ್ಪ ಸಾಹೇಬರು ಬಂದಿದ್ದಾರೆ. ಅವರು ಪರವಾಗಿ ಎಲ್ಲರೂ ಕೃಷ್ಣಪ್ಪನವರು ಹಂಚಿಕೆ ಅವರು ಮನವಿ ಮಾಡ್ಕೊಳ್ತಾರೆ. ಆದ ಕಾರಣ ಎಲ್ಲರಿಗೂ ಇನ್ನೊಮ್ಮೆ ಸ್ವಾಗತ ಬಯಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪಡಿತರ ವಿತರಕರ ಸಂಘಕ್ಕೆ ಸನ್ಮಾನ್ಯ ಶ್ರೀ ಕೃಷ್ಣಪ್ಪನವರಿಗೆ, ಸನ್ಮಾನ್ಯ ಶ್ರೀ ಆಹಾರ ಮಂತ್ರಿ ಆದಂಥ ಮುನಿಯಪ್ಪ ಸಾಹೇಬರಿಗೆ ಕರ್ನಾಟಕ ಸರ್ಕಾರಿ ಪಡಿತರ ನಡೀತಾ ಇರುವಂತಹ ಈ ಒಂದು ವರ್ಷದ ಮೊದಲ ಕಾರ್ಯಕ್ರಮ ಇದಾಗಿರುತ್ತೆ. ಅಂಡ್ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೆ ರಾಜ್ಯ ಕಾರ್ಯಾಧ್ಯಕ್ಷರು ನಮ್ಮ ಡಿ ತಾಯಣ್ಣ ಸರ್ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ನಮ್ಮೆಲ್ಲರನ್ನ ಕೂಡ ಸ್ವಾಗತಿಸಿದ್ದಾರೆ. ನಿಮ್ಗೆ ಕೂಡ ಹೃತ್ಪೂರ್ವಕ ಸ್ವಾಗತ ಸರ್.
ಹಾಗೆ ಈ ಕಾರ್ಯಕ್ರಮವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಆಗಿನ ನಾವೆಲ್ಲರೂ ಕೂಡ ಕನ್ನಡ ಕನ್ನಡ ಅಂತೆಲ್ಲ ಹೇಳ್ತಾ ಇದ್ವಿ. ಎಲ್ಲ ಕನ್ನಡ ತಾಯಿಯ ಮಕ್ಕಳು ಇಲ್ಲಿದ್ದೀವಿ. ಹಾಗಾಗಿ ನಮ್ಮ ನಾಡ ಗೀತೆಗೆ ಒಂದು ನಮನವನ್ನ ಸಲ್ಲಿಸೋಣ. ದಯವಿಟ್ಟು ಯಾರು ವೇದಿಕೆಯ ಮುಂಭಾಗದಲ್ಲಿ ಇರಬಾರ್ದು. ದಯವಿಟ್ಟು ಎಲ್ಲ ವೇದಿಕೆಯ ಕೆಳಗೆ ಬನ್ನಿ. ವೇದಿಕೆಯ ಕೆಳಗೆ ಬಂದು ದಯವಿಟ್ಟು ನಿಮ್ಮ ಸ್ಥಾನದಲ್ಲಿ ನಿಂತು ಗೌರವವನ್ನ ಸಲ್ಲಿಸ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಅವಾಗ್ಲಿಂದ ನಮ್ಮನ್ನ ರಂಜಿಸಿದಂಥ ಅಶ್ವಿನಿ ಭಾಸ್ಕರ್ ಅವರು ಹಾಗೆ ಚಂದ್ರು ಅವರು ನಮಗೋಸ್ಕರ ನಾಡಗೀತೆಯನ್ನ ಪ್ರಸ್ತುತಪಡಿಸ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಅಶ್ವಿನಿ ಭಾಸ್ಕರ್ ಮೇಡಮ್ ಹಾಗೂ ಚಂದ್ರು ಅವರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಬನ್ನಿ, ಮುಂದೆ ಬನ್ನಿ. ಜಯ ಹೇ ಕರ್ನಾಟಕ ಮಾತೆ, ಪ್ರಿಯ ಸುಂದರ ನದಿ ಬನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಗುಳದ ನವಮಣಿಯ ಕಂದದ ಚಂದದ ಹೊನ್ನಿನ ಗಣಿಯೇ, ಭಗವ ಮಧುಸೂದನವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಯ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ನನ್ನ ಷಡಕ್ಷರಿ ಪುನ್ನ ಪಂಪಲ ಕುನ್ನಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ನಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ. ಕೈಲಪ ಹೊಯ್ಸಳ ರಾಳಿಗ ನಾಡೆ, ಕಂಕಣ ಚಕಡರ ನಿಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಜನಕನ ಹೋಲುವ ದೊರೆಗಳ ರಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳ್ತಾ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಇವತ್ತು ನಾವಿದ್ದೀವಿ. ಹಾಗೆ ಈಗ ಉದ್ಘಾಟನಾ ಸಮಾರಂಭ ನೆರವೇರ್ತಾ ಇದೆ. ನಮ್ಮ